ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲಿ ರಪಕ್ ಅಂತೇಳಿ ಮೀನು ಪುಳಿ ಮುಂಚಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಇಲ್ಲಿ ನಾನು ಮನೆಯಲ್ಲಿ ಪ್ರಿಪೇರ್ ಮಾಡಿದ ಮಸಾಲವನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗೇನೆ ಇವತ್ತು ಕುಕ್ಕರಲ್ಲಿ ಬಾಯ್ಲ್ಡ್ ರೈಸ್ ಅಥವಾ ಕಜೆ ಅಕ್ಕಿ ಹೇಗೆ ಮಾಡೋದು ಅಂತೇಳಿ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಸೊ ನಾನಿಲ್ಲಿ ಊರದ ಕಜೆ ಅಂತ ಹೇಳ್ತಾರೆ, ಆ ಅಕ್ಕಿಯನ್ನು ತಗೊಂಡಿದ್ದೀನಿ 2.5 ಕಪ್. ನೀವು ಆನಂದ್ ಬಾಯ್ಲ್ಡ್ ರೈಸ್ ಅಥವಾ BBK ಅನ್ನು ಇಲ್ಲಿ ತಗೊಳ್ಬಹುದು. ನಾನು 2.5 ಕಪ್ ಅಷ್ಟು ತಗೊಂಡಿದ್ದೇನೆ, ಮೀಡಿಯಂ ಕಪ್ಪಲ್ಲಿ 2.5 ಕಪ್ ಆಗುವಷ್ಟು. ಈಗ ನಾವು ಈ ಅಕ್ಕಿಯನ್ನು 2-3 ಸಲ ಚಂದ ಮಾಡಿ ತೊಳೆದು ಆಮೇಲೆ ನೀರಲ್ಲಿ ಒಂದು 15 ನಿಮಿಷ ನೆನೆ ಹಾಕಬೇಕು. ಹಾಗೆ ಹಾಕಿಟ್ರೆ ಇದು ಬಾಯ್ಲ್ ಆಗುವಾಗ ಬಿಡಿ ಬಿಡಿಯಾಗಿ ಒಳ್ಳೆದಾಗ್ತದೆ. ಮತ್ತೆ ಈ ಕುಕ್ಕರಲ್ಲಿ ನಾನು 2ರಿಂದ 2.5 ಲೀಟರ್ ಅಷ್ಟು ನೀರನ್ನು ತಗೊಂಡಿದ್ದೇನೆ. ಅದಕ್ಕೆ ಈ ಅಕ್ಕಿಯನ್ನು ತೊಳೆದ ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೇನೆ ಇದಕ್ಕೆ ನಾವು 2 ಟೀ ಸ್ಪೂನ್ ಕಲ್ಲುಪ್ಪನ್ನು ಸೇರಿಸುವ. ಆಮೇಲೆ ಇದರ ಮುಚ್ಚಳವನ್ನು ವಿಸಿಲ್ ಹಾಕಿ ಮುಚ್ಚಳವನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡುವ. ಇಲ್ಲಿ ಇದಕ್ಕೆ ಬಾಯ್ಲ್ಡ್ ರೈಸ್ಗೆ 3 ವಿಸಿಲ್ ಬರಬೇಕು. 3 ವಿಸಿಲ್ ಬಂದ ನಂತರ ನಾವು ಇದನ್ನು ಆಫ್ ಮಾಡುವ. ಆಮೇಲೆ ಇದರದ್ದೇ ಸ್ಟೀಮಲ್ಲಿ 30ರಿಂದ 40 ನಿಮಿಷ ಬೇಯಲಿಕ್ಕೆ ಬಿಡುವ. ಈ ಮಸಾಲದಲ್ಲಿ ನಾನು ಫಿಶ್ ಫ್ರೈಗೆ ಮಸಾಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಪುಳಿ ಮುಂಚಿ ಹೇಗೆ ಮಾಡೋದು ನೋಡುವ. ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ತೆಂಗಿನೆಣ್ಣೆ ತಗೊಂಡಿದ್ದೇನೆ. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಾಗೇನೆ ಕಟ್ ಮಾಡಿ ಇಟ್ಟಿರುವ ಮೀಡಿಯಂ ಸೈಜದ್ದು ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಬೇವು ಸೊಪ್ಪು ಹಾಕಿ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ. ಇದಕ್ಕೆ ನಾನು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ಯಾಕೆಂದ್ರೆ ಮೀನದ್ದು ಕ್ವಾಂಟಿಟಿ ನೋಡಿ ಅದರ ಲೆಕ್ಕದಲ್ಲಿ ಉಪ್ಪು ಸೇರಿಸುವ. ಈ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟರ ತನಕ ಫ್ರೈ ಮಾಡುವ. ನೋಡಿ, ಈಗ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿದೆ. ಸ್ವಲ್ಪ ಕಲರ್ ಕೆಂಪಾಗಿದೆ. ಇವಾಗ ನಾನು ಮನೆಯಲ್ಲಿ ರೆಡಿ ಮಾಡಿಟ್ಟಿರುವ ಮಸಾಲ 2 ಟೇಬಲ್ ಸ್ಪೂನ್ ಅಷ್ಟು ಮಸಾಲವನ್ನು ಸೇರಿಸ್ತಾ ಇದ್ದೇನೆ. ಈ ಹೋಮ್ ಮೇಡ್ ಮಸಾಲದ ರೆಸಿಪಿಯನ್ನು ನಾನು ಆಲ್ರೆಡಿ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ನೀವು ನೋಡ್ಬೋದು. ಈ ಮಸಾಲವನ್ನು ಸ್ವಲ್ಪ ಫ್ರೈ ಮಾಡುವ. ಆಮೇಲೆ ನೀವು ಇದಕ್ಕೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಹಾಕಿ. ನಾನು ಹಾಕಿದ್ದೇನೆ, ಆದರೆ ನನಗೆ ಅದು ವಿಡಿಯೋ ತೆಗಿಲಿಕ್ಕೆ ಮರ್ತೋಯ್ತು. ನೋಡಿ, ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಸಾಫ್ಟ್ ಆದಮೇಲೆ ಇದರದ್ದು ಕನ್ಸಿಸ್ಟೆನ್ಸಿ ನಾವು ಅಡ್ಜಸ್ಟ್ ಮಾಡುವ. ನೀರು ಹಾಕಿ ಇದರದ್ದು ಥಿಕ್ನೆಸ್, ನಮಗೆ ಇದು ಗ್ರೇವಿ ಎಷ್ಟು ದಪ್ಪ ಬೇಕು ಅಂತೇಳಿ ನೋಡಿ ಅದರ ಲೆಕ್ಕದಲ್ಲಿ ನಾವು ಇದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡುವ. ಇಲ್ಲಿ ನಾವು ತೆಂಗಿನಕಾಯಿ ಹಾಕ್ತಾ ಇಲ್ಲ, ಅದರಿಂದ ಈ ಗ್ರೇವಿ ತುಂಬ ತೆಳು ಮಾಡಿ ಇಡೋದು ಬೇಡ, ಒಳ್ಳೇದಾಗೋದಿಲ್ಲ. ಸ್ವಲ್ಪ ದಪ್ಪ ಇದ್ರೆ ಒಳ್ಳೇದು. ಅದೇ ಥರ ನಾವು ಮೀನು ಹಾಕಿದ ಮೇಲೆ ಮೀನದ್ದು ಕೂಡ ಸ್ವಲ್ಪ ನೀರು ಬಿಡ್ತದೆ, ಅದರಿಂದ ತುಂಬ ತೆಳು ಮಾಡೋದು ಬೇಡ. ಇದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿದ ಮೇಲೆ ಇದೊಂದು ಬಾಯ್ಲ್ ಬರಲಿಕ್ಕೆ ಬಿಡುವ. ನಾನಿಲ್ಲಿ ಇದಕ್ಕೆ ಒಂದು 3 ಪೀಸ್ ಬಡ್ಡು ಪುಳಿ ಸೇರಿಸ್ತಾ ಇದ್ದೇನೆ. ನಿಮಗೆ ಇಷ್ಟ ಇದ್ರೆ ಸೇರಿಸಿ, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ. ನೀವಿಲ್ಲಿ ಪುನರ್ಪುಳಿಯ ಯೂಸ್ ಮಾಡುವ ಬದಲು ಹುಣಸೆ ಹುಳಿಯ ನೀರನ್ನು ಕೂಡ ಹಾಕಿ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಈ ಮೀನು ಸೇರಿಸುವ ಮೊದಲು ಒಂದು ಸ್ವಲ್ಪ ಇದರದ್ದು ಉಪ್ಪು ಸರಿಯಾಗಿದೆ ಅಂತೇಳಿ ನೀವು ಚೆಕ್ ಮಾಡಿ. ನಾನು ಅರ್ಧ kg ಅಷ್ಟು ಇಲ್ಲಿ ಮೀನು ಸೇರಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಈ ಅಂಜಲ್ ಮೀನು ನಾವು ಒಳ್ಳೆ ಪೀಸನ್ನು ಫ್ರೈ ಮಾಡಲಿಕ್ಕೆ ಇಟ್ಟು ಮತ್ತೆ ಸಣ್ಣ ಸಣ್ಣ ಮಂಡೆ ಮತ್ತೆ ಬೇರೆ ಸಣ್ಣ ಪೀಸಲ್ಲಿ ಇರ್ತದೆ. ಅದರದ್ದು ನಾವು ಸಾರು ಮಾಡುವಾಗ ಈ ಥರ ಪುಳಿ ಮುಂಚಿ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ, ಹಾಗೂ ಮಾಡಲಿಕ್ಕೆ ಕೂಡ ತುಂಬ ಈಸಿ. ಹಾಗೆಯೇ ಈ ಮೀನು ಹಾಕಿದ ಮೇಲೆ ಟರ್ನ್ ಮಾಡುವಾಗ ಇದು ಮೀನು ಸಾಫ್ಟ್ ಆಗಿರೋದರಿಂದ ಹುಡಿ ಆಗ್ತದೆ, ಅದರಿಂದ ಸ್ವಲ್ಪ ಮೆಲ್ಲನೆ ಟರ್ನ್ ಮಾಡಿ. ಇದು ಮೀನು ಹಾಕಿದ ಮೇಲೆ ಒಂದು ಬಾಯ್ಲ್ ಬಂದರೆ ಸಾಕು, ಮತ್ತು ನಾವು ಆಫ್ ಮಾಡ್ಬೋದು. ನಮ್ಮದು ಸಾರು ರೆಡಿ ಆಗ್ತದೆ. ಹಾಗೆ ಕುಕ್ಕರಲ್ಲಿ ಈಗ ಅರ್ಧ ಗಂಟೆ ಆಯಿತು. ವಿಸಿಲ್ ಒಂದು ಸ್ಟೀಮ್ ಇದೆ ಅಂತೇಳಿ ಚೆಕ್ ಮಾಡಿ ಆಮೇಲೆ ಕುಕ್ಕರದ್ದು ಲಿಡ್ ಓಪನ್ ಮಾಡಿ ಅನ್ನ ಬೆಂದಿದ ನೋಡುವ. ನೋಡಿ, ಅನ್ನ ಬೆಂದಿದೆ, ಒಳ್ಳೆ ಫ್ಲಫಿಯಾಗಿ ಬಂದಿದೆ. ನೀವು ಬೇಕಾದರೆ ಕೈಯಲ್ಲಿ ಕೆಲವು ಅನ್ನ ಹಿಡಿದು ನೀವು ಜಸ್ಟ್ ಚೆಕ್ ಮಾಡಿ ನೋಡ್ಬೋದು. ಇನ್ ಕೇಸ್ ಕೆಲವು ಬಾಯ್ಲ್ಡ್ ರೈಸ್ ಬೇಯುವುದಿಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ, ಆವಾಗ ನೀವು ಅದಕ್ಕೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ತನಕ ಇಟ್ಟರೆ ಒಳ್ಳೆಯದು, ಆವಾಗ ಅದು ಬೇಯ್ತದೆ. ಆದರೆ ಇದು ಅರ್ಧ ಗಂಟೆಯಲ್ಲಿ ಬೇಯ್ತದೆ. ಇದಕ್ಕೆ ನಾನು ಕುಡಿಯುವ ನೀರು 1 ಲೀಟರ್ನಷ್ಟು ಸೇರಿಸಿ ಒಂದು ರೌಂಡ್ ತಿರುಗಿಸಿದೆ. ಆಮೇಲೆ ಈ ಅನ್ನ ಸ್ಟ್ರೈನ್ ಮಾಡುವ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ತಾ ಇದ್ದೇನೆ. ಸೊ ನಮ್ಮದು ಬಿಸಿ ಬಿಸಿ ಕುಚಲಕ್ಕಿ ಅನ್ನ ರೆಡಿ ಆಗಿದೆ.
ಸೊ ಇದ್ರ ಜೊತೆಗೆ ಈ ಮೀನದ್ದು ಪುಳಿ ಮಂಚಿ ಈಸಿಯಾಗಿ ಹೇಗೆ ಮಾಡೋದು ಅಂತೇಳಿ ರೆಸಿಪಿ ಶೇರ್ ಮಾಡಿದ್ದೇನೆ. ಇದು ಒಳ್ಳೆ ಕಾಂಬಿನೇಷನ್. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.